decode it. PHP is having the capacity to decode the data and then it process or do the computation on the data which we send from the user form, that is the HTML. This process we call it as the form handling. Because ನಾವು ಆಲ್ರೆಡಿ ನೋಡಿದ್ವಿ ವ್ಯಾಲಿಡೇಷನ್ ಹೇಗಾಗುತ್ತೆ, ವ್ಯಾಲಿಡೇಷನ್ ಮಾಡಿಕೊಂಡು ನಾವು ಫಾರ್ಮಿಗೆ ಹೇಗೆ ಡೇಟಾ ಕಳಿಸ್ತೀವಿ. ಸೊ ಡೇಟಾ ಕಳಿಸ್ತಾ ಗೆಟ್ ಮೆಥಡ್ ಮತ್ತೆ ಪೋಸ್ಟ್ ಮೆಥಡ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಗೆಟ್ ಮೆಥಡ್ ಅಲ್ಲಿ ನಾವೇನ್ ಡೇಟಾ ಕಳಿಸ್ತೀವೋ ಆ ಡೇಟಾನ ಆಸ್ ಇಟ್ ಇಸ್ ವಿ ಕ್ಯಾನ್ ಸಿ ಆನ್ ದ URL, whereas in the post method we are not able to see any data on the URL. The post method is used for the security purpose, whereas the get method is used as in the common way where the general information are going to send from one form to the another form. So this is how we are going to see with the coding part, the concept of form handling. With the form handling, the whole process we call it as the form handling process. Okay. For this, what the important thing we should remember as the coding part is, in the HTML code we have that the part of HTML slash. So in the HTML part, this is the HTML part. While we are going to submit the form, we should have the form tag. Where it then now main agi the form tag and use ಮಾಡಬೇಕು. Once we use the form tag, then it will bind all this data into the one form. Now form tag ಹಾಕಿಲ್ಲ ಅಂದ್ರೆ ಏನು, ಎಲ್ಲಾ ಡೇಟಾ ಸಪರೇಟ್ ಆಗುತ್ತೆ. ನಾವು ಫಾರ್ಮ್ ಟ್ಯಾಗ್ ಹಾಕಿದ್ರೆ ಏನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಬಿ ಬೈಂಡ್ ಆಲ್ ದ ಡೇಟಾ. ಸೊ ನಾವು ಫಾರ್ಮ್ ಟ್ಯಾಗ್ ಹಾಕಿದ್ರೆ ಮಾತ್ರ ಗೊತ್ತಾಗುತ್ತೆ ಇಷ್ಟು ನಮಗೆ ರೆಡ್ ಕಲರ್ ಅಂದ್ರೆ ಇಷ್ಟು ಡೇಟಾನ ನಾವು ಸೆಂಡ್ ಮಾಡ್ತೀವಿ. ನಾವು ಯಾವ್ಯಾವ ಡೇಟಾನ ಸೆಂಡ್ ಮಾಡಬೇಕು ಆ ಡೇಟಾ ಎಲ್ಲ ಯಾವ್ದ್ರೊಳಗಿರ್ಬೇಕು ಅಂದ್ರೆ ಫಾರ್ಮ್ ಟ್ಯಾಗ್ ಒಳಗಡೆ ಇರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮ್ ಟ್ಯಾಗ್ ಅಲ್ಲಿ ಇದ್ರೆ ಮಾತ್ರ ಏನಾಗುತ್ತೆ, ಡೇಟಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ. In case if the data is not within the form tag, then that data is not going to be transferred from one form to the another. For example, if this name is outside the form tag bitbiಟ್ಟು ಹೊರಗಡೆ ಇದೆ, for example form tag ಇಂದ ಹೊರಗಡೆ ನೇಮ್ ಇಲ್ಲೆಲ್ಲೋ ಇದೆ ಅಂತ, then this name is not going to send from HTML to the PHP code because the name is outside my form tag. ಯಾವಾಗಲೂ ಏನಾಗಬೇಕು, ನಾನು ಯಾವ್ದಾದ್ರು ಡೇಟಾನ ನಾನು ರೀಡ್ ಮಾಡಿ ಕಳಿಸ್ಬೇಕು ಅಂದ್ರೆ ಆ ರೀಡ್ ಮಾಡೋ ಡೇಟಾ ಎಲ್ಲದೂ ಎಲ್ಲಿರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಟ್ಯಾಗ್, ವಿತ್ ಇನ್ ದ ಫಾರ್ಮ್ ಟ್ಯಾಗ್ ಒಳಗಡೆನೆ ಇರಬೇಕು. ಇಟ್ ಶುಡ್ ಬಿ ಲೈವ್ ವಿತ್ ಇನ್ ದ ಫಾರ್ಮ್ ಟ್ಯಾಗ್. ಇಫ್ ಇಟ್ ಈಸ್ ನಾಟ್ ಲೈವ್ ವಿತ್ ಇನ್ ದ ಫಾರ್ಮ್ ಟ್ಯಾಗ್, ದಟ್ ಡೇಟಾ ಕೆನಾಟ್ ಬಿ ಸೆಂಡ್ ಫ್ರಮ್ ಒನ್ ಫಾರ್ಮ್ ಟು ದ ಅನದರ್ ಫಾರ್ಮ್. ಸರ್ವರ್ ಸೈಡ್ಗೆ ನಾವು ಕಳಿಸೋದಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವೇನ್ ಬೇಕಾಗುತ್ತೆ, ನಾವು ಯಾವ್ದಾವ್ದು ಡೇಟಾನ ಕಳಿಸ್ಬೇಕಾಗುತ್ತೋ ಕಳಿಸೋ ಎಲ್ಲಾ ಡೇಟಾನು ನಾವು ಎಲ್ಲಿಡ್ಬೇಕಾಗುತ್ತೆ, ಮೇನ್ ಥಿಂಗ್ ಇಸ್ ದ ಫಾರ್ಮ್ ಟ್ಯಾಗ್. ಸೊ ದಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಫಾರ್ಮ್ ಟ್ಯಾಗ್ ವೈಲ್ ಹ್ಯಾಂಡ್ಲಿಂಗ್ ದ ಫಾರ್ಮ್ಸ್. ಸೊ ನಾವು ಈ HTML ಫಾರ್ಮ್ ನ ಕ್ರಿಯೇಟ್ ಮಾಡ್ತೀವಿ. ಈ ತರ ಎಲ್ಲ ನಾವು ಫಾರ್ಮ್ ನ ಕ್ರಿಯೇಟ್ ಮಾಡಿದ್ಮೇಲೆ ಈ ಡೇಟಾನ ನಾನು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡಬೇಕು, ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಗೆ ನಾನು ಕಳಿಸ್ಬೇಕು ಅಂದ್ರೆ ಆಲ್ ದೀಸ್ ಡೇಟಾಸ್ ಶುಡ್ ಬಿ ಎಲ್ಲಿರ್ಬೇಕು ಅಂದ್ರೆ ಅದೆರಡು ಕೂಡ ನನಗೆ ಫಾರ್ಮ್ ಟ್ಯಾಗ್ ಒಳಗಡೆನೆ ಇರ್ಬೇಕು. ಓಕೆ, ಸೊ ಫಾರ್ಮ್ ಟ್ಯಾಗ್ ಒಳಗಡೆನೆ ಇದ್ರೆ ಮಾತ್ರ ಏನ್ ಮಾಡ್ಬೋದು, ಐ ಕ್ಯಾನ್ ಸೆಂಡ್ ದೀಸ್ ಡೇಟಾ ಇನ್ ದ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್. ದಿಸ್ ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ವಿಲ್ ಬಿ ರನ್ ಇನ್ ದ ಸರ್ವರ್ ಕಾಲ್ಡ್ ZAMP. ZAMP ಒಳಗಡೆ ನಮಗೆ ಏನಾಗ್ತಾ ಇರುತ್ತೆ, ಈ ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಇಲ್ಲಿಂದ ಇಲ್ಲಿ ಕಳಿಸಿದ್ಮೇಲೆ ಏನಾಗುತ್ತೆ, ನನ್ನ ಸರ್ವರ್ ಸ್ಟಾರ್ಟ್ ಆಗಿದ್ರೆ ಮಾತ್ರ ಏನಾಗುತ್ತೆ, ಈ ಪ್ರೋಸೆಸ್ ರನ್ ಆಗ್ಬಿಟ್ಟು ಈ ಪ್ರೋಸೆಸ್ ಇಂದ ನಮಗೆ ಔಟ್ಪುಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಈ ಸರ್ವರ್ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಸರ್ವರ್ ಎರರ್ ಕೊಡೋದು ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ದಿಸ್ PHP ಕೋಡ್ ವಿಲ್ ರನ್ ಆನ್ ಎನಿ ಸರ್ವರ್ಸ್. ಸರ್ವರ್ ಇಲ್ಲ ಅಂದ್ರೆ ಏನಾಗ್ತಾ ಹೋಗುತ್ತೆ, ಸರ್ವರ್ ಸೈಡ್ ಸ್ಕ್ರಿಪ್ಟಿಂಗ್ ಯೂಸ್ ಮಾಡ್ತೀವಿ ರನ್. ಸೊ ದಟ್ ಇಸ್ ದ ಪ್ರಾಬ್ಲಮ್ ಬೈ ಡೂಯಿಂಗ್ ದ ಫಾರ್ಮ್ ಹ್ಯಾಂಡ್ಲಿಂಗ್. ಸೊ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಫಾರ್ಮ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದೀನಿ ನಾನು ಅಂದ್ರೆ ನಾನು ಏನ್ ಮಾಡ್ಬೇಕು, ಫಸ್ಟ್ ನನಗೆ ಏನೇನ್ ಡೇಟಾ ಬೇಕು, ನೇಮ್, ಏಜ್, ಇಮೇಲ್, ಫೋನ್ ನಂಬರ್, ವಾಟ್ ಎವರ್ ದ ಡೇಟಾ I want to create all the data fields. Once the field is created, if all those data I want to transfer from one side to the other, one form to the another form, I need to make use of the form tag. I should make ensure that all these the data are within the form tag. Form tag ಒಳಗಡೆನೆ ಇದೆ ಅನ್ನೋದಕ್ಕೆ ನಾವು ಎನ್ಶೂರ್ ಮಾಡ್ಕೋಬೇಕು. Once form tag ಒಳಗಡೆ ಇದೆ ಅಂದ್ರೆ I can send the data from one form to the another form. ಇಲ್ಲಿ ಏನಾಗ್ತಾ ಹೋಗುತ್ತೆ, once we create a form tag, so inside the form tag we should have the
action part and the method part. Action is equal to ಯಾವ PHP ಹೋಗಬೇಕು and method is equal to ಯಾವ method ಹೋಗಬೇಕು. So these two things we are going to give as a parameter. So action part, for example, if I call this as a in action part, if I call this as a the what we call computation PHP. I call this as welcome PHP. Welcome.php. I call this as a quad as welcome.php. Now all these data should go to the welcome.php in the sense in the action part I should mention this as the welcome.php. ಗೊತ್ತಾಗ್ತಿದೆಯಾ? ನಾನು ಈ ಡೇಟಾ ಎಲ್ಲಿಗೆ ಹೋಗಬೇಕು ಅಂದ್ರೆ ನಾನು ಇಲ್ಲಿ ಸಬ್ಮಿಟ್ ಮಾಡಿದಾಗ ಈ ಡೇಟಾ ಎಲ್ಲ ಎಲ್ಲಿಗೆ ಹೋಗಬೇಕು ಅಂದ್ರೆ ಐ ಶುಡ್ ಮೆನ್ಷನ್ ದಟ್ ಇನ್ ದ ಆಕ್ಷನ್ ಪಾರ್ಟ್. ಓಕೆ, ಆಕ್ಷನ್ ಪಾರ್ಟ್ ಅಲ್ಲಿ ಇದನ್ನ ಇಲ್ಲಿ ಕಳಿಸಬೇಕು. ದಿಸ್ ಇಸ್ ಒನ್ ಥಿಂಗ್ ವಾಟ್ ವಿ ಶುಡ್ ರಿಮೆಂಬರ್ ಇನ್ ದ ಫಾರ್ಮ್ ಟ್ಯಾಗ್. ಸೊ ಫಾರ್ಮ್ ಟ್ಯಾಗ್ ಅಂದ ತಕ್ಷಣ ಏನಿರಬೇಕು ಅಲ್ಲಿ ಆಕ್ಷನ್ ಪಾರ್ಟ್ ಇರುತ್ತೆ, ಆಕ್ಷನ್ ಎಲ್ಲಿಗೆ ಹೋಗುತ್ತೋ ಅದು, ದೆನ್ ಮೆಥಡ್ ಯಾವ ಮೆಥಡ್ ಅಲ್ಲಿ ಹೋಗುತ್ತೋ ಆ ಮೆಥಡ್ ಅಲ್ಲಿ ರಿಸೀವ್ ಮಾಡಬೇಕು. Then form submit ಅಲ್ಲಿ submit button ಏನು ಕ್ಲಿಕ್ ಮಾಡಿರ್ತೀವೋ that is also important. To submit button ಅಲ್ಲಿ submit ಆಗಬೇಕು. So once this data is submitted, it should take the necessary action. ಈ button click ಆದ್ರೆ ಮಾತ್ರ ಏನಾಗುತ್ತೆ, it will take on these data to the welcome.php. So this is the basic concept what we should remember. ಈಗ for example ನಾನು ಇಲ್ಲಿಂದ post method ಅಲ್ಲಿ ಕಳಿಸಿದ್ರೆ I should receive the data in the post method that I already discussed with you. If I transfer the data in the get method, we should receive the data in the get method. So this is the overall concept what we see in the form handling. Okay, this is the overall concept. For idರಲ್ಲಿ ಏನಾದರೂ ಡೌಟ್ ಇದ್ರೆ ಒಂದ್ಸರಿ ಕೇಳಿ. Later I will go with the execution of the program, how to handle the data, how to use the form handling. Is there any doubt in this part? Is there any doubt in this part? Anybody? Anybody? If you have any doubt, you please ask. Yeah. How shall I go to the execution of these kind of programs? Any doubt? Anybody? No, sir. I will go back to the slide. Let's look at here. We have the code. You can see here we have the code part. This is the part which we can see as the HTML part, right? Andre user ಗೆ form ಅನ್ನು create ಮಾಡಿದ್ದೀವಿ. Very simple form. If we created a form like this, ಇಲ್ಲಿ ಏನೇನಿದೆ ನಾನು ಹೇಳಿರೋಂತ ಎಲ್ಲ ಕಾನ್ಸೆಪ್ಟ್ ಅನ್ನು ನಾನು ಇಲ್ಲಿ ಫಸ್ಟ್ ಇದೆಯಾ ಇಲ್ಲ ಚೆಕ್ ಮಾಡ್ಕೊಂಡು. See, first what we need to create a form like this. We need to extract the two details from the user, name and his email ID. So ನಾನು ಏನು ಮಾಡಿದ್ದೀನಿ, ಒಂದು HTML form create ಮಾಡಿದ್ದೀನಿ, HTML and the body, HTML and the body. So name, to enter the name I created the name field, name input type is equal to text and the name, and the one more is the email. So ಇಲ್ಲಿ ಏನಾಯ್ತು, ನೇಮ್ ಮತ್ತೆ ಇಮೇಲ್ ಎರಡು ಫೀಲ್ಡ್ ಬಂತು. ಅದನ್ನ ಸಬ್ಮಿಟ್ ಮಾಡೋದಕ್ಕೆ ಒಂದು ಬಟನ್ ಕೂಡ ತಗೊಂಡು, ರೈಟ್? I have created a button. Next is I want to submit, since it is a form handling, I want to submit this in the sense ಇದೆಲ್ಲ ಯಾವ್ದ್ರ ಇರಬೇಕು. ನಾನು ಹೇಳ್ದಂಗೆ ಇದು ಫಾರ್ಮ್ ಅನ್ನೋ ಟ್ಯಾಗ್ ಒಳಗಡೆ ಇರಬೇಕು. ಫಾರ್ಮ್ ಟ್ಯಾಗ್, we should make sure that there is a form tag for this particular user form. So ಏನಾಗ್ತಿದೆ ಇಲ್ಲಿ ಫಾರ್ಮ್ ಟ್ಯಾಗ್ ಒಳಗಡೆ ಫಾರ್ಮ್ ಟ್ಯಾಗ್ ಅಲ್ಲಿ ಏನಿರಬೇಕು, there should be an action is equal to welcome.php. ಆಕ್ಷನ್ ಒಳಗಡೆ ಏನು ಎಲ್ಲಿಗೆ ಹೋಗ್ಬೇಕು, ಈ ಎರಡು ಡೇಟಾ ನೇಮ್ ಅಂಡ್ ಇಮೇಲ್ ತಗೊಂಡು ಎಲ್ಲಿಗೆ ಹೋಗ್ಬೇಕು ಅನ್ನೋದು welcome.php ಹೋಗ್ಬೇಕು. ಯಾವ ಮೆಥಡ್ ಅಲ್ಲಿ ಹೋಗ್ಬೇಕು, ಇಟ್ ಶುಡ್ ಗೋ ಇನ್ ದ ಫಾರ್ಮ್ ಆಫ್ ಪೋಸ್ಟ್ ಮೆಥಡ್. Okay. Then this is the thing what we should make sure when we are going to use the form tag. So form tag ali, once I click on the submit button, these data will be taken into the welcome PHP using a method called post method. Okay.
If I execute this program, just the data, if I enter, it is going to show me the data. Welcome Arun Kumar, your email address is like this. It is going to show me the data. So the data show ಆಗ್ತಿದೆ ಅಂದ್ರೆ ಏನಾಗ್ತದೆ HTML ಪಾರ್ಟ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಡೇಟಾನ ಕಳಿಸ್ತಾ ಇದ್ದೀನಿ. This is what a simple HTML I'm going to say. What happens in the welcome PHP ಅದನ್ನ ನೀವು ಹೇಳ್ಬೇಕು. ಈಗ ವೆಲ್ಕಮ್ PHP ಏನಾಗ್ತದೆ ಬಿಫೋರ್ ವಿ ಸೆಂಡ್ ದ ಡೇಟಾ ಏನಿತ್ತು ನನಗೆ ಫಾರ್ಮ್ ಓಪನ್ ಆಗಿತ್ತು. ಏನ್ ಫಾರ್ಮ್ ಅದು ಎಂಟರ್ ಯುವರ್ ಇಮೇಲ್ ಐಡಿ, ಎಂಟರ್ ಯುವರ್ ನೇಮ್. Once I entered, it is going to display the details or it's going to display the output like this. ಸೊ ಅಲ್ಲಿ ಏನಾಗ್ತಿದೆ ವೆಲ್ಕಮ್ PHP ನಾವ್ ಏನ್ ಬರಿಬೇಕು ಕೋಡ್ ಅಲ್ಲಿ ನಾನು ಏನ್ ಮಾಡ್ಕೋಬೇಕು ವೆಲ್ಕಮ್ PHP ಏನ್ ಆಗ್ತಿದೆ ಅಂತ ನಾನು ತಿಳ್ಕೊಳ್ಳೋದಾದ್ರೆ if you observe the output, what could be done in the welcome.php ಅಲ್ಲಿ ಏನ್ ಮಾಡಿರ್ಬೋದು ಅಥವಾ ಏನ್ ಮಾಡ್ಬೋದು ನಾವು ಕೋಡ್ ಹೇಗ್ ಮಾಡ್ಬೋದು in the welcome.php to display the output like this. ಏನ್ ಮಾಡ್ಬೋದು? See, if I go back to the form, see if this is the form. So ಈ ಫಾರ್ಮ್ ಇಂದ ನಾನು ಏನ್ ಮಾಡ್ತಿದ್ದೀನಿ, ಈ ಫಾರ್ಮ್ಗೆ ನಮಗೆ ಈ ಕೋಡ್ ಕಾಣಿಸ್ತಾ ಇದೆ, right? This is the same code what we are going to see as the form. ಯಾಕೆಂದ್ರೆ ನೇಮ್ ಇದೆ, ಇಮೇಲ್ ಇದೆ, ನೇಮ್ ಅಲ್ಲಿ ನೇಮ್ ಎಂಟರ್ ಮಾಡ್ತೀನಿ, ಇಮೇಲ್ ಅಲ್ಲಿ ಇಮೇಲ್ ನ ಎಂಟರ್ ಮಾಡ್ತೀನಿ. So this is fine. This is what about HTML part. So once I submit, all these data will transfer to the PHP, right? So the PHP is server side scripting. ಸೊ ಅಲ್ಲಿ ಏನಾಗುತ್ತೆ, ಅಲ್ಲಿ ಏನ್ ಮಾಡಬಹುದು ನಾವು ಕೋಡ್ ಅನ್ನ ನಾವು ಅಲ್ಲಿ ಏನ್ ಕೋಡಿಂಗ್ ಮಾಡಿದ್ರೆ ನನಗೆ ಈ ತರ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಔಟ್ಪುಟ್ ಲೈಕ್ ದಿಸ್, ಈ ತರ ನನಗೆ ಔಟ್ಪುಟ್ ಅಲ್ಲಿ ಬರ್ಸ್ಬೇಕು ನಾನು ಅಂತ ಅಂದ್ರೆ ಹೌ ಐ ಕ್ಯಾನ್ ಗೆಟ್ ದ ಔಟ್ಪುಟ್, ವಾಟ್ ಕೋಡ್ ಐ ಶುಡ್ ರೈಟ್ ಇನ್ ದ ಬ್ಯಾಕ್ ಎಂಡ್ ಆಫ್ ದ PHP ನಲ್ಲಿ ಏನ್ ಕೋಡ್ ಬರೆದ್ರೆ ನನಗೆ ಈ ಏನಿದೆ, ಇಟ್ಸ್ ಅ ವೆರಿ ಸಿಂಪಲ್ ಕೋಡ್. What we can see is we have in the welcome PHP, I'm using just you can see the coding part here. So this is the PHP part. We'll nodi PHP part in the welcome, a simple statement. So here I want to print the data. Then welcome ಯಾರನ್ನ ವೆಲ್ಕಮ್ ಮಾಡಬೇಕು, ನಾನು ಏನು ಕೇಳ್ಕೊಂಡು ರಿಸೀವ್ ಮಾಡಿರ್ತೀನೋ ಆ ನೇಮಿಗೆ ವೆಲ್ಕಮ್ ಮಾಡಬೇಕು. ಸೊ ನಾನು ಏನು ಬರೀತೀನಿ, ಐ ಯೂಸ್ the PHP code. PHP code ಒಳಗಡೆ ಏನ್ ಹಾಕೋತೀವಿ, ಇಟ್ ಇಸ್ ಐ ವಾಂಟ್ ಟು ಡಿಸ್ಪ್ಲೇ the name. So what I use echo $post name. ಸೊ ಏನಾಯ್ತು, ಇಲ್ಲಿ ನಾನು ಏನ್ ನೇಮ್ ನ ರಿಸೀವ್ ಮಾಡಿರ್ತೀನೋ ವೆಲ್ಕಮ್ ಆ ನೇಮ್ ಗೆ ಹೇಳ್ತೀನಿ. ಅಲ್ಲಿಗೆ ಏನಾಯ್ತು, ಸಪೋಸ್ ಹಿಯರ್ ಇಫ್ ಐ ಎಂಟರ್ ದ ನೇಮ್ as Arun Kumar, welcome Arun, it is going to be displayed. And your email ID is your email ID is PHP code ಒಳಗಡೆ ನಾನು ಏನ್ ಮಾಡ್ತಾ ಇದ್ದೀನಿ, echo statement $post email. ಸೊ ನಾನು ಅಲ್ಲಿ ಏನ್ ಡೇಟಾ ಎಂಟರ್ ಮಾಡ್ತೀನೋ ಆ ಡೇಟಾ ಎಂಟರ್ ಆಗಿರೋದಕ್ಕೆ ನಾನು ಇಲ್ಲಿ ಆ ಡೇಟಾನ ಪ್ರೋಸೆಸ್ ಮಾಡಿ ಔಟ್ಪುಟ್ ತೋರಿಸ್ತೇನೆ. ಸೊ ದಿಸ್ ಇಸ್ ವಾಟ್ ದ ಫಾರ್ಮ್ ಹ್ಯಾಂಡ್ಲಿಂಗ್. ಓಕೆ, ಹೌ ವಿ ಹ್ಯಾಂಡಲ್ ದ ಫಾರ್ಮ್ಸ್. ಒನ್ಸ್ ಐ ಎಂಟರ್ ದ ಡೇಟಾ ಹಿಯರ್ ಇನ್ ದಿಸ್ ಕೋಡ್, ಈ ಕೋಡ್ ಅಲ್ಲಿ ನಾವು ಡೇಟಾ ಏನ್ ಎಂಟರ್ ಮಾಡ್ತೀವೋ ಎಂಟರ್ ಆಗಿರೋ ಡೇಟಾನ ನಾವೇನ್ ಮಾಡ್ತೀವಿ, ವಿ ಪ್ರೋಸೆಸ್ ದಟ್ ಡೇಟಾ. ಅಲ್ಲಿಂದ ನೇಮು ಮತ್ತೆ ಇಮೇಲ್ ಬರುತ್ತೆ. ನೇಮ್ ನ ಎಲ್ಲಿ ಪ್ರಿಂಟ್ ಮಾಡಿ, ಹೇಗೆ ರಿಸೀವ್ ಮಾಡಿ ಪ್ರಿಂಟ್ ಮಾಡ್ತಿದ್ವಿ, ಇಲ್ಲಿ ನಾನು ನೇಮ್ ನ ರಿಸೀವ್ ಮಾಡಿ ಪ್ರಿಂಟ್ ಮಾಡ್ತೀನಿ. ಹಾಗೆ ಇಮೇಲ್ ಕೂಡ ಇಲ್ಲಿ ರಿಸೀವ್ ಮಾಡಿ ಪ್ರಿಂಟ್ ಮಾಡ್ತೀನಿ. ರಿಸೀವ್ ಯಾವ ಮೆಥಡ್ ಅಲ್ಲಿ ಮಾಡ್ತಾ ಇದೀವಿ, ಪೋಸ್ಟ್ ಮೆಥಡ್ ಅಲ್ಲಿ ಮಾಡ್ತೀವಿ. ಬಿಕಾಸ್ ವಿ ಹ್ಯಾವ್ ಸೆಂಡ್ ದ ಡೇಟಾ ಇನ್ ದ ಪೋಸ್ಟ್ ಮೆಥಡ್, ಸೊ ವಿ ಆರ್ ಗೋಯಿಂಗ್ ಟು ರಿಸೀವ್ ದ ಡೇಟಾ post method only. If I send the data by the get method, we should receive the data by the get method only. So this is how we are going to do the form. Now I will show one more example. Look at this. This is what I worked out as a simple example. Here there is no validation at all. Okay, this I call it without validation. Then ಮಾಡ್ತಾ ಇದ್ದೀನಿ ನಾನು ಇಲ್ಲಿ without validation ಮಾಡ್ತಾ ಇದ್ದೀನಿ. Without validation in the sense it will show me the ಇಲ್ಲಿ ಏನು ಎಂಟಿ ಇದ್ರೆ ಏನಿದ್ರು ಏನ್ ಮಾಡ್ತಾ ಇದ್ರೆ ತೋರಿಸ್ತಾ ಇದೆ. ಇಲ್ಲಿ ಫಾರ್ಮ್ ಹ್ಯಾಂಡ್ಲಿಂಗ್ ಏನಾಗುತ್ತೆ ಅಂದ್ರೆ, ವಾಟ್ ದ ಡೇಟಾ ಐ ವಿಲ್ ಗಿವ್, ಇಟ್ ಈಸ್ ಗೋಯಿಂಗ್ ಟು ಪ್ರಿಂಟ್ ಆಲ್ ದ ಡೇಟಾ. ಸೊ ದ ಸೇಮ್ ಎಕ್ಸಾಂಪಲ್ ವಿಚ್ ವಿ ಯೂಸ್ಡ್ ಫಾರ್ pattern matching or pattern checking.
look at here what the data I entered. What data I entered, the same data is going to be displayed here. So ಈ ತರ ಏನಾಗ್ತದೆ, I am going to receive the data. So ಈ ಡೇಟಾನ ನಾನು ರಿಸೀವ್ ಮಾಡ್ತಿದ್ದೀನಿ ಅಂದ್ರೆ how I am going to receive these data. ಹೇಗೆ ನಾನು ಡೇಟಾನ ರಿಸೀವ್ ಮಾಡ್ತಿದ್ದೀನಿ. ಫಾರ್ ಎಕ್ಸಾಂಪಲ್ are you able to see the code now? Code ಕಾಣಿಸ್ತಾ ಇದೆಯಾ? Yes, sir. See here. So here form validation alle ನಾನು ಏನು ಮಾಡ್ತಾ ಇದ್ದೀನಿ, we are going to receive the data. PHP code ನ ರನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು PHP code ನ ರನ್ ಮಾಡ್ತಾನೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಆಕ್ಷನ್ ಪಾರ್ಟ್ ನ ನೀವು ಅಬ್ಸರ್ವ್ ಮಾಡಿ, ಡೇಟಾ ಎಲ್ಲಿ ಡಿಸ್ಪ್ಲೇ ಆಗ್ತಿದೆ, ಎಲ್ಲಿ ಔಟ್ಪುಟ್ ಬರ್ತಾ ಇದೆ ಅಂದ್ರೆ ಸೇಮ್ ಪೇಜ್ ಅಲ್ಲೇ ಬರ್ತಿದೆ. ಸೇಮ್ ಪೇಜ್ ಅಲ್ಲೇ ಬರಬೇಕು ಅಂದ್ರೆ we can write the coding like this. ಇಲ್ಲೇ ಬರಲಿ ಅಂತ ಬರೀಬಹುದು ಈ ತರ, ಅಥವಾ ನಾವೇನ್ ಮಾಡ್ಬೋದು, ಇದನ್ನ ಬ್ಲಾಂಕ್ ಆಗಿ ಬಿಟ್ರೆ ಅಲ್ಲೇ ಕೋಡ್ ರನ್ as in the server PHP self ಅಂದ್ರೆ ಅದೇ ಪೇಜ್ ಅಲ್ಲೇ ಡೇಟಾ ರಿಸೀವ್ ಆಗಿ ಅಲ್ಲೇ ಡಿಸ್ಪ್ಲೇ ಮಾಡಲಿ. ಇದು ಬೇಡ ಅಂದ್ರೆ ನಾನು ಏನ್ ಮಾಡ್ಬೋದು, ಐ ಕ್ಯಾನ್ ರಿಮೂವ್ ದಿಸ್. ಇಷ್ಟನ್ನ ನಾನು ತೆಗೆದು ಬ್ಲಾಂಕ್ ಬಿಟ್ರೆ ಏನಾಗುತ್ತೆ, ಇಟ್ ವಿಲ್ ರಿಸೀವ್ ದ ಡೇಟಾ ಸೇಮ್ ಪೇಜ್ ಇಟ್ಸ್. ಇಲ್ಲಿ ನಾನು ಏನ್ ಮಾಡಿದ್ದೀನಿ, ಐ ಯೂಸ್ ದ ನೇಮ್, ಐ ಯೂಸ್ ಇಮೇಲ್, ವೆಬ್ಸೈಟ್, ಕಾಮೆಂಟ್ಸ್ ಅಂಡ್ ದ ಜೆಂಡರ್. ಸೊ ದೀಸ್ ಡೇಟಾಸ್ ನಾನು ತಗೊಂಡಿದ್ದೀನಿ. ಸೊ ಇಲ್ಲಿ ಏನ್ ಮಾಡ್ತಿದೀವಿ, ವಿ ಯೂಸ್ ದ ಡೇಟಾ. ಫಾರ್ಮ್ ಟ್ಯಾಗ್ ಯೂಸ್ ಮಾಡ್ಕೊಂಡಿದ್ದೀನಿ. ಫಾರ್ಮ್ ಟ್ಯಾಗ್ ಅಲ್ಲಿ ಐ ಮೆನ್ಷನ್ ದಟ್ ಮೆಥಡ್ ಇಸ್ ಪೋಸ್ಟ್ ಅಂಡ್ ಆಕ್ಷನ್ ಇಸ್ ದ ಸೇಮ್ ಪೇಜ್ ಅಂದ್ರೆ ನಾನು ಏನ್ ಮಾಡ್ಬೋದು, ಬ್ಲಾಂಕ್ ಬಿಡ್ಬೋದು, ಅಥವಾ ಬೇರೆ ಪೇಜ್ ಅಲ್ಲಿ ನಾನು PHP ಕೋಡ್ ಬರಿತೀನಿ ಅಂದ್ರೆ ಐ ಕ್ಯಾನ್ ರೈಟ್ ಇಟ್ ಇನ್ ಅ. ಈ ತರ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ವಿ ಕ್ಯಾನ್ ರೈಟ್ ದ ಕೋಡ್. ಇಲ್ಲಿ ರಿಸೀವ್ ಮಾಡ್ತಾನೆ ನಾನು ಹೇಗೆ ರಿಸೀವ್ ಮಾಡ್ತೀವಿ, ದ ಸೇಮ್ ಪೇಜ್ ನೇಮ್ ಇಸ್ ಈಕ್ವಲ್ ಟು ಟೆಸ್ಟ್ ಇನ್ಪುಟ್. ದ ಪೋಸ್ಟ್ ಅಲ್ಲಿ ನೇಮ್ ಏನ್ ಬಂದಿದೆ ಅದನ್ನ ನೇಮ್ ಅಲ್ಲಿ ಹಾಕೋತೀನಿ, ಇಮೇಲ್ ಅಲ್ಲಿ ಏನ್ ಬಂದಿದೆ ಇಮೇಲ್ ಅಲ್ಲಿ ಹಾಕೋತೀನಿ, ವೆಬ್ಸೈಟ್, ಕಾಮೆಂಟ್ಸ್, ಜೆಂಡರ್. ಆಲ್ ದೀಸ್ ಡೇಟಾಸ್ ಐ ಎಂಟರ್ ಇನ್ ಟು ದ particular variables. Once the data is entered, next ನಾನು ಏನ್ ಮಾಡ್ತೀನಿ, I use some the special functions which are available in the PHP to trim the data, to strip splash, HTML special characters. ಈ ತರದ್ದು ಏನಾದ್ರು ಇದ್ರೆ ನಾನು ಚೆಕ್ ಮಾಡೋದಕ್ಕೆ ಕೆಲವು ಫಂಕ್ಷನ್ಸ್ ಮಾಡ್ಕೊಂಡಿದ್ದೀನಿ. After that I'm going to print the data. ಹೇಗೆ ಪ್ರಿಂಟ್ ಮಾಡ್ತಾ ಇದ್ದೀನಿ, I'm printing all the data is your input is as follows, like name, echo email, echo website, echo comment. So all these data are going to be printed. ಇಷ್ಟನ್ನು ಮಾಡ್ಕೊಂಡ್ರೆ ನಮಗೆ ಏನಾಗುತ್ತೆ, ನಾವು ಏನ್ ಡೇಟಾನ ನಾವು ಅಲ್ಲಿ ಕೊಡ್ತಾ ಬರ್ತೀವೋ ಆ ಡೇಟಾ ನನಗೆ ಇಲ್ಲಿ ರಿಸೀವ್ ಆಗ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಿಸ್ ಪಾರ್ಟ್. ಸೊ ನಾನು ಇಲ್ಲಿ ಏನ್ ಕೊಡ್ತೀನಿ ಡೇಟಾ, ಕೊಡೋ ಡೇಟಾ ಎಲ್ಲ ನನಗೆ ಏನಾಗುತ್ತೆ, ಐ ಆಮ್ ಏಬಲ್ ಟು ಸಿ ಆಸ್ ದ. ಈ ತರ ಡೇಟಾನ ಕಳಿಸೋದಕ್ಕೆ, ಡೇಟಾನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ವಾಟ್ ವಿ ಕಾಲ್ ದಟ್ ಆಸ್ ದ ಫಾರ್ಮ್ handling. We are handling the form, whatever the data we enter in the form, we use those data, we handle those data, and using the server side scripting called as PHP, we can computation the data and we can display the data back to the user. So ಈ process ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಏನ್ ಯೂಸರ್ ಕೇಳ್ತೀವೋ, ಯೂಸರ್ ಕೊಡುವಂತ ಇನ್ಪುಟ್ಸ್ ತಗೊಂಡ್ಬಿಟ್ಟು ನಾವು ಅದನ್ನ ಪ್ರೋಸೆಸ್ ಮಾಡಿ ವಾಪಸ್ಸು ಯೂಸರ್ಗೆ ಹೇಳ್ಬೇಕು. ಸೊ ಇದರಲ್ಲಿ ನಿಮಗೆ ಯಾವುದು ಡೌಟ್ ಇಲ್ಲ, ಬಿಕಾಸ್ ಒನ್ಸ್ ಯು ಎಂಟರ್ ಇನ್ ಟು ದ ಪ್ರಾಜೆಕ್ಟ್, ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ನೀಡ್ ಟು ಬಿ ಕೀಪ್ ಇನ್ ಮೈಂಡ್ ವೈಲ್ ಡೂಯಿಂಗ್ ದ ಪ್ರಾಜೆಕ್ಟ್. ಸೊ form handling is very important concept. Inside the form handling we come across with the validation. When we start doing the validation, it takes the concepts of pattern matching. So ಇದೆಲ್ಲದು ಒಟ್ಟಿಗೆ ಬರುವಂತದ್ದು. ಪ್ಯಾಟರ್ನ್ ಮ್ಯಾಚಿಂಗ್ ಆಗಿರ್ಬೋದು, ಫಾರ್ಮ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಫಾರ್ಮ್ ವ್ಯಾಲಿಡೇಷನ್. ಎಲ್ಲ ಡೇಟಾ ಸರಿ ಇತ್ತು ಅಂದ್ರೆ ಫಾರ್ಮ್ ಹ್ಯಾಂಡ್ಲಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಇಟ್ ಈಸ್ ಜಸ್ಟ್ ಅಂಡ್ ಪ್ರಿಂಟಿಂಗ್ ದ ಡೇಟಾ. ಸಿ ಇಲ್ಲಿ ಯಾವುದೇ ವ್ಯಾಲಿಡೇಷನ್ ನಾನು ಚೆಕ್ ಮಾಡ್ತಾ ಇಲ್ಲ. ಅದೇ ಇಫ್ ಐ ಕಮಿಂಗ್ ಬ್ಯಾಕ್ ಟು ದ ವ್ಯಾಲಿಡೇಷನ್, ಹಿಯರ್ ವಿ ಕ್ಯಾನ್ ಸಿ ದ ಅನದರ್ ಫಾರ್ಮ್ ವೇರ್ ವಿ ಆರ್ ಗೋಯಿಂಗ್ ಟು ಚೆಕ್ ವಿತ್ ದ ವ್ಯಾಲಿಡೇಷನ್. ವ್ಯಾಲಿಡೇಷನ್ ಇದೆಯಾ ಇಲ್ವಾ ಅಂತ ಚೆಕ್ ಆಗುತ್ತೆ ಫಸ್ಟ್.
Are you able to see the screen? The validation, name is required, email is required. So ಎಲ್ಲ ಕಡೆ ಏನಾಗ್ತಾ ಇದೆ ನನಗೆ ವ್ಯಾಲಿಡೇಷನ್ಸ್ ಕೇಳ್ತಾ ಇದೆ. ಸೊ ನಾನು ಹಿಂದೆ ತೋರಿಸಿದ ಎಕ್ಸಾಂಪಲ್ಗೂ ಈಗ ತೋರಿಸ್ತಾ ಎಕ್ಸಾಂಪಲ್ಗೂ ಏನು ಡಿಫ್ರೆನ್ಸ್? ದೇರ್ ಈಸ್ ಎನ್ ವ್ಯಾಲಿಡೇಷನ್ ಫಾರ್ ದಿಸ್ ಫಾರ್ಮ್. ಹಿಂದೆ ತೋರಿಸಿದಾಗ ವ್ಯಾಲಿಡೇಷನ್ ಇರಲಿಲ್ಲ, ಫಾರ್ಮ್ ಸಬ್ಮಿಟ್ ಆಗ್ತಿತ್ತು, ಫಾರ್ಮ್ ಹ್ಯಾಂಡಲ್ ಆಗ್ತಿತ್ತು. ಬಟ್ ಬಿಫೋರ್ ಹ್ಯಾಂಡ್ಲಿಂಗ್ ದ ಫಾರ್ಮ್ ಟು ಮೇಕ್ ಶೂರ್ ದಟ್ ವ್ಯಾಲಿಡೇಷನ್ ಈಸ್ ಡನ್. ಸೊ ವ್ಯಾಲಿಡೇಷನ್ ಆಗಿದ್ರೆ ಮಾತ್ರ ಏನ್ ಮಾಡ್ಬೋದು, ಫಾರ್ಮ್ ನಾವು ಸಬ್ಮಿಟ್ ಮಾಡೋದು. ಸೊ ಫಾರ್ಮ್ ವ್ಯಾಲಿಡೇಷನ್ ಹೆಂಗ್ ಚೆಕ್ ಮಾಡ್ತಾ ಹೋಗ್ತೀರಾ, ವೆದರ್ ಇಟ್ ಈಸ್ ನಲ್ ಆರ್ ವೆದರ್ ವಿ ಆರ್ ಗೋಯಿಂಗ್ ಟು ಫಾಲೋ ದ ಇಮೇಲ್ ಪ್ಯಾಟರ್ನ್. ಸೊ ಅದೆಲ್ಲದನ್ನು ನಾವೇನ್ ಮಾಡ್ತಾ ಹೋಗ್ತೀವಿ, ವಿ ಆರ್ ಗೋಯಿಂಗ್ ಟು ಚೆಕ್ ಇನ್ ದ so this we call it as the form handling method in the PHP. Form handling ಯಾವ ತರ ಮಾಡ್ತಾ ಹೋಗ್ತೀವಿ. Once we do this, we'll get an output like this. ಎಲ್ಲದೂ ನನಗೆ ಸಿಗ್ತಾ ಹೋಗುತ್ತೆ. Form handling with the form validation we can see in the same example. Okay. This is how we are going to see with the concept. Any doubts in this? I will come back to the slide. So this is what we call as basically the form handling. Once the data is entered to the form, how we handle those data, how the PHP code will handle those data is called as form handling. For handling the form, the one thing is the form tag is required. Once the form tag is required, we should mention that where the action should be taken place, in the sense which PHP code should handle these data and in what method we are going to handle the data. That is a very, very important in the form handling. And before we do the form handling, make sure that the validation is properly done. For doing the validation, the pattern matching is very, very important. So all the concepts are already, I explained what is pattern matching, how the pattern matching is done. Once all these things will be finished, validation part is finished, then we go with the form handling, in the sense submitting of those data, valid data into the PHP code. This is what we call as form handling. Okay. It's important ಇದು ಫಾರ್ಮ್ ಹ್ಯಾಂಡ್ಲಿಂಗ್, ಬಿಕಾಸ್ ನೀವು ಏನೇ ಇನ್ಫಾರ್ಮೇಶನ್ ಏನೋ ಕಲೆಕ್ಟ್ ಮಾಡಿದ್ರು ಅದು ನಿಮ್ಮ ಸರ್ವರ್ ಅಲ್ಲಿ ಇರಬೇಕು ಅಥವಾ ನಿಮ್ಮ ಡೇಟಾಬೇಸ್ ಅಲ್ಲಿ ಇರಬೇಕು, ಸರ್ವರ್ ಸೈಡ್ ಇರಬೇಕು ಅಂದ್ರೆ those data should, valid data should be stored in the server. So ಅದಕ್ಕೆ ಇಂಪಾರ್ಟೆಂಟ್ ಆಗಿ ನಾವು ಇದನ್ನ ಯೂಸ್ ಮಾಡ್ತಾ ಹೋಗ್ತೀವಿ. Okay. Any doubt in the form handling, you please ask. Anybody? Form handling ಅಲ್ಲಿ ಏನೇ ಡೌಟ್ ಇದ್ರು you please ask me. Anybody? ಡೌಟ್ ಇದೆ ಯಾರಿಗಾದ್ರು ಫಾರ್ಮ್ ಹ್ಯಾಂಡ್ಲಿಂಗ್? Anybody? Is there any doubt with the form handling? You please raise your hand, or you can, I unmute all your microphones. You can openly ask me that doubt. Any doubt you could clearly. You are free to ask the doubts. First of all, clear with the data of, clear with the concept called what is form handling. Form handling and the ಏನು ಅನ್ನೋದು ಅರ್ಥ ಆಗಿದೆಯಾ? All of you? Yes, sir. If you have any doubt, you can please ask me. My doubt is ಯಾರಿಗಾದ್ರು? Anybody? If you have any doubt, you feel free and ask me, or you can WhatsApp me. ಸುಮಾರು ಜನ ವಾಟ್ಸ್ಆಪ್ ಮಾಡಿದ್ರು regarding your projects. From Wednesday onwards, I will available for your messages and I can answer your questions. ಈಗ ಏನಾದ್ರು